ಸಿಎಂ ಕುಮಾರಸ್ವಾಮಿಗೆ ಸ್ಟಾರ್ಗಳ ಭಯ ಕಾಡ್ತಾ ಇದೆಯಾ? ಮಂಡ್ಯ ಮಹಾಸಮರದ ಬಗ್ಗೆ ಈಗ ಟೆನ್ಷನ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದಕ್ಕೆ ಕಾರಣ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಪದೇ ಪದೇ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಪ್ರೆಸ್ ಮೀಟ್ ಆದ್ಮೇಲೆ ಬರೀ 2 ಗಂಟೆಯಲ್ಲೇ 3 ಸಲ ಸಿಎಂ ಕುಮಾರಸ್ವಾಮಿ ಅವರು ಸ್ಟಾರ್ಗಳ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದಲೇ ಗೊತ್ತಾಗ್ತಾ ಇದೆ ಎಷ್ಟು ಭಯ ಕಾಡ್ತಾ ಇದೆ, ಟೆನ್ಷನ್ ಜಾಸ್ತಿ ಆಗಿದೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಂತ. ಮಂಡ್ಯ ಅಖಾಡ ಇವತ್ತಿಂದ ಮತ್ತಷ್ಟು ರಂಗೇರಿದೆ. ಯಾಕಂದ್ರೆ ಸುಮಲತಾ ಅವರು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಫೈನಲಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಸ್ಟಾರ್ಗಳಿಗೆ ಈಗ ಜನ ನೆನಪಾದ್ರ ಅಂತ ಮೊದಲಿಗೆ ಇವತ್ತು ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ರು. ಅದಾದ್ಮೇಲೆ ಸ್ಟಾರ್ಗಳಿಂದ ಏನಾಗುತ್ತೆ ನೋಡೋಣ ಅಂತ 2ನೇ ಸಲ ರಿಯಾಕ್ಷನ್ ಅನ್ನ ಕೊಟ್ರು. ಇಡೀ ಚಿತ್ರರಂಗವೇ ದಾಳಿ ಇಟ್ರೂ ಕೂಡ ನಾನು ಹೆದರೋದಿಲ್ಲ ಅಂತ 3ನೇ ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬರೀ 2 ಗಂಟೆಯಲ್ಲಿ 3 ಬಾರಿ ಸ್ಟಾರ್ಗಳ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು. ಚಿತ್ರರಂಗವೇ ದಾಳಿ ಇಟ್ರು ಕೂಡ ನನಗೆ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ನಾನು ಕಾಣದೇ ಇರೋ ಚಿತ್ರ ನಟರೇನು ಅವ್ರು ಅಲ್ಲ ಬಿಡಿ ಅಂತ ಹೇಳಿದ್ದಾರೆ. ಚಿತ್ರರಂಗವೇ ದಾಳಿ ಇಟ್ರು ಒಂದ್ ಕಡೆ ಬಂದು ಪ್ರಚಾರವನ್ನ ಮಾಡಿದ್ರು ಕೂಡ ನನಗೆ ಆತಂಕ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಾನು ಕಾಣದೇ ಇರೋ ಚಿತ್ರ ನಟರೇನು ಅವ್ರು ಅಲ್ಲ ಬಿಡಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿಎಂ ಕುಮಾರಸ್ವಾಮಿಗೆ ಒಂದ್ ರೀತಿ ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಅಂತ. ಪ್ರೆಸ್ ಮೀಟ್ ಯಾವಾಗಾಯ್ತು ಆ ಬಗ್ಗೆ ಕೇಳಿದಾಗ ಮೇಲ್ಮೇಲ್ ತೇಲಿಸಿಬಿಡುವಂತೆ ಒಂದ್ ರೀತಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು, ಮಾತನ್ನ ಆಡಿದ್ರು. ಬಟ್ 2 ಗಂಟೆಯಲ್ಲಿ 3 ಸಲ ಸ್ಟಾರ್ಗಳ ಬಗ್ಗೆ ಮಾತಾಡಿದ್ದಾರೆ. ಏನೋ ನಟರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಎಲ್ಲ ಬಂದು ಏನ್ ಮಾಡ್ತಾರೆ ನೋಡೋಣ ಅಂತ ಫಸ್ಟ್ ರಿಯಾಕ್ಟ್ ಮಾಡಿದ್ದು ಮಂಡ್ಯ ಜನ. ಈಗ ನೆನಪಾದ್ರ ಅಂತ ಮೊದಲ ಬಾರಿ ಈ ರೀತಿ ಸ್ಟಾರ್ಗಳೆಲ್ಲ ಬಂದಿದ್ದಾರೆ. ಸರ್ ದರ್ಶನ್ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ, ಏನ್ ಹೇಳ್ತೀರಾ ಅಂದಾಗ ಎಲ್ಲ ಬಂದು ಏನ್ ಮಾಡ್ತಾರೆ ನೋಡೋಣ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು ಈ ರೀತಿ. ಎಲ್ಲಾರು ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರಲಿ ಸಂತೋಷ, ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ, ಬನ್ನಿ. ಎಲ್ಲಾರು ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರಲಿ ಸಂತೋಷ, ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾತಾಡ್ತಾರೆ ಮಾತಾಡಿ. ಯಾಕೆ ತಲೆ ಕೆಡಿಸ್ಕೊತೀರಿ, ಬನ್ನಿ. ಎಲ್ಲಾರು ಸಿನಿಮಾದವರು. ಇದು ಕುಮಾರಸ್ವಾಮಿ ಅವರ ಮೊದಲ ರಿಯಾಕ್ಷನ್. ಅದ್ರ ನೆಕ್ಸ್ಟ್ ಸ್ಟಾರ್ಗಳು ಬರೋದು ಗೊತ್ತಿರೋ ವಿಷಯನೇ ಬಿಡಿ, ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಅಂತ 2ನೇ ಸಲನೂ ಕೂಡ ಸ್ಟಾರ್ಗಳ ಬಗ್ಗೆನೇ ಸಿಎಂ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಅಟ್ಲೀಸ್ಟ್ ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಬಿಡಿ, ಏನ್ ಮಾಡ್ತಾರೆ ನೋಡೋಣ ಅಂತ 2ನೇ ಸಲನೂ ಕೂಡ ಇವತ್ತು ಮಾಧ್ಯಮಗಳ ಮುಂದೆ ರಿಯಾಕ್ಷನ್ ಕೊಡುವಾಗ ಸ್ಟಾರ್ಗಳ ಬಗ್ಗೆನೇ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡಿ ಮಾತಾಡಿದ್ದಾರೆ. ಸ್ಟಾರ್ಗಳು ಬರೋದು ಗೊತ್ತಿರೋ ವಿಷಯನೇ, ಅಟ್ಲೀಸ್ಟ್ ಈಗಲಾದ್ರೂ ಜನಕ್ಕೋಸ್ಕರ ಬಂದಿದಾರಲ್ಲ ಬರ್ಲಿ ಬಿಡಿ ನೋಡೋಣ ಅಂತ 2ನೇ ಸಲನೂ ಕೂಡ ಇವತ್ತು ಮಾತಾಡುವಂತ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಸ್ಟಾರ್ಗಳ ಬಗ್ಗೆನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಈಗ ಗೊತ್ತಿರೋ ವಿಷಯನೇ, ಅದು ಯಾಕೆ ಅದೇನು ವಿಶೇಷ ಏನಿದೆ, ವಿಶೇಷ ಏನಿದೆ ಅದು ಗೊತ್ತಿರತಕ್ಕಂಥ ವಿಚಾರವೇ. ಅವ್ರದ್ದೆಲ್ಲರ ಬೆಂಬಲ ಇದೆ ಅವರಿಗೆ, ತೊಂದರೆ ಸಂತೋಷ, ನಿಲ್ಬೋದು, ಯಾರು ಬೇಕಾದರೂ ನಿಲ್ಬೋದು. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ನಾನು ಮೊದಲಿಂದ ಹೇಳ್ಕೊಂಬಂದಿದ್ದೀನಿ, ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿದ್ದಾವೆ, ಯಾರು ಬೇಕಾದ್ರೂ ಚುನಾವಣೆ ನಿಲ್ಬೋದು. ಅಂದ್ರೆ ನಾವು ಜನಕ್ಕೋಸ್ಕರ ಬಂದಿರೋದು, ಯಾರ ವಿರುದ್ಧನೂ ಬಂದಿಲ್ಲ ಅಂತ. ಅಟ್ಲೀಸ್ಟ್ ಈಗಲಾದರೂ ಜನಕ್ಕೋಸ್ಕರ ಬಂದವರಲ್ಲ, ಜನಕ್ಕೆ ಬಂದಿದ್ದೀವಿ ಅಂತ ಹೇಳೋರಲ್ಲ. ಇಷ್ಟು ದಿವಸ ಪಾಪ ಜನಗಳು ಕಂಡಿರಲಿಲ್ಲ, ಈಗ ಜನ ಕಾಣ್ತಾ ಇದ್ದಾರೆ. ಒಳ್ಳೇದಾಗಲಿ.